ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆ ಪ್ರಿಯರಿಗಾಗಿ ಮೊಟ್ಟೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ದೋಸೆಗೆ, ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಎಲ್ಲರೂ ಮೊಟ್ಟೆ ತಿಂದಿರ್ತೀರ, ಗ್ರೇವಿ ಆ ಥರ. ಆದರೆ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಹೆಸರು ಕಾಳನ್ನ ಬಳಸಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಇಂಚು ಶುಂಠಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕನಟ್ಟಾಗಿ ಒಣಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಸಹ ಸೇರಿಸ್ಕೋಬೋದು. ನಾನಿಲ್ಲಿ 5 ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ಹುಳಿ ಟೊಮೊಟೊ ತೊಗೊಂಡಿಲ್ಲ, ನಾರ್ಮಲ್ ಟೊಮೊಟೊ ತೊಗೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ಅರ್ಧ ಇಂಚು ಚಕ್ಕೆ, 2 ಲವಂಗ, ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಇಡಿ ಆಗೋಷ್ಟು ಪುದೀನ ಸೇರಿಸ್ತಾ ಇದ್ದೀನಿ. ಪುದೀನ ಸೇರಿಸೋದ್ರಿಂದ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು ಅಂತ. ಪುದೀನ ಸೇರಿಸ್ಕೊತಾ ಇದ್ದೀನಿ. ಇದು ಪುದೀನ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ, 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸೇರಿಸ್ಕೊಂಡು ಫ್ರೈ ಆದ ನಂತರ ಇದಕ್ಕೆ 1 ಇಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ತುರಿದಿರೋಂಥ ತೆಂಗಿನಕಾಯಿ ಎಲ್ಲ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ತಣ್ಣಗಾದ ನಂತರ ರುಬ್ಕೋಬೇಕು. ಇದಕ್ಕೆ ನಾನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಮಸಾಲೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿ ನೋಡಿ ಸೇರಿಸ್ಕೋಬೇಕು. 1.5 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲೆ ಸೇರಿಸೋದ್ರಿಂದ ರುಚಿ ಕೊಡುತ್ತೆ ಅಂತ. ನೀವು ಬೇಕಾದರೆ ಸೇರಿಸ್ಕೋಬೋದು, ಇದು ಆಪ್ಷನಲ್ಲು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಮಸಾಲೆನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ರುಬ್ಬಿದಾದ ನಂತರ ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಕರಿಬೇವು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 20 ನಿಮಿಷ ನೆನೆಸಿರೋ ಅಂಥ ಹೆಸ್ರು ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹೆಸ್ರು ಕಾಳು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಂದು 20 ನಿಮಿಷ ನೆನೆಸ್ರೆ ಸಾಕು. ನೀವು ತಕ್ಷಣಕ್ಕೆ ಮಾಡ್ಕೋಬೇಕಂದ್ರೆ 20 ನಿಮಿಷ. ಲೇಟಾಗಿ ಮಾಡ್ತೀನಿ ಅಂದರೆ ಹಾಗೇ ಹಾಕ್ಕೋಬೋದು. ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅಗತ್ಯಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಂಡು ಇದನ್ನು 2 ವಿಸಲ್ ಕೂಗಿಸ್ಕೋಬೇಕು. ನಾನು ನಮ್ಮ ಕುಕ್ಕರಲ್ಲಿ 2 ವಿಸಲ್ ಕೂಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬೇಗ ಬೇಯುತ್ತೆ ಅಂದರೆ 1 ವಿಸಲೇ ಕೂಗಿಸ್ಕೋಬೇಕು. ಒಂದು ವಿಸಲು ಅಥವಾ 2 ವಿಸಲ್ ಕೂಗಿಸ್ಕೋಬೇಕು. ನೀವು ಸಾಂಬಾರು ತಿಂತೀರಾ ಅಂದರೆ, ಕೆಲವರು ಮೊಟ್ಟೆ ಹಾಕಿದ್ರೆ ತಿನ್ನಲ್ಲಲ್ವ, ಅವ್ರಿಗೆ ಈ ಸಾಂಬಾರನ್ನ ತೆಗೆದಿಟ್ಕೋಬೋದು ನೀವು ಬೇಕಾದರೆ. ಇಲ್ಲಾಂದರೆ ಇದೇ ಸಾಂಬಾರಿಗೆ ಕುದೀತಾ ಇದೆಯಲ್ಲ, ಕುದಿಯೋ ಸಾಂಬಾರಿಗೆ ಮೊಟ್ಟೆನ ಒಡೆದಾಕಬೇಕು. ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಸಾಂಬಾರು ಆಗುತ್ತೆ. ನೀವು ಬೇಡ ಅಂದರೆ ಸಾಂಬಾರು ಹಾಗೆ ತಿನ್ಬೋದು. ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ ಒಂದು 4 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೋಡಿ, ಮೊಟ್ಟೆನ ಈ ರೀತಿ ಒಡೆದು ಸೇರಿಸ್ಕೋಬೇಕು. ಒಂದೊಂದು ಮೊಟ್ಟೆನೇ ಸೈಡಲ್ಲಿ ಸೇರಿಸ್ಕೋಬೇಕು. ಒಂದ್ರ ಮೇಲೊಂದು ಹಾಕ್ಬಾರ್ದು, ಸೈಡಲ್ಲೇ ಸೇರಿಸ್ಕೋಬೇಕು. ನೀವು ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಮೊಟ್ಟೆ ಸೇರಿಸ್ಕೋಬೇಕು. ಕ್ವಾಂಟಿಟಿ ನೋಡ್ಕೊಂಡು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು 4 ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸೆಂಟಲ್ಲೆಲ್ಲ ಕದಲಿಸ್ಬಾರ್ದು. ಪದೇ ಪದೇ ಕದಲಿಸ್ತಾ ಇದ್ದರೆ ಅದು ಒಡೆದೋಗ್ಬಿಡುತ್ತೆ, ಅದು ಚೆನ್ನಾಗಿರೋ ರುಚಿ. ಇದು ನೋಡಿ, ಒಂದು ಸೈಡ್ ಬೆಂದಿದೆಯಲ್ವ, ಎರಡನೇ ಸೈಡು ಹಾಗೆ ನಾವು ದೋಸೆ ತಿರುವಾಗ್ತಿರಲ್ಲ, ಆಮ್ಲೆಟ್ ಆ ಥರ 2 ಕಡೆನೂ ಈ ರೀತಿ ಬೇಯಿಸ್ಕೋಬೇಕು. ಆಗ ಚೆನ್ನಾಗಿರುತ್ತೆ. ನೀವು ಪದೇ ಪದೇ ಕದಲಿಸ್ತಾ ಇದ್ದರೆ ಅದು ಏನಾಗ್ಬಿಡುತ್ತೆ, ಮಿಕ್ಸ್ ಆಗಿ ಪಲ್ಯ ಥರ ಆಗಿಬಿಡುತ್ತೆ. ಸಾಂಬಾರು ಅಷ್ಟು ರುಚಿ ಬರಲ್ಲ. ಈಗ ಇದನ್ನು ಒಂದು 20 ನಿಮಿಷ
ಬೇಯಿಸ್ಕೊಂಡ್ರೆ ಸಾಕು. 20 ನಿಮಿಷ ಬೇಡ, ಒಂದು 15 ನಿಮಿಷ ಆದರೂ ಸಾಕು ನಿಮಗೆ. ಅದು ಬೆಂದಾದ ನಂತರ ನೋಡಿ ಚಪಾತಿಗೆ ಚೆನ್ನಾಗಿರುತ್ತೆ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಹೇಗೆ ಮಾಡಿದ್ರಾ ಅಂತ ಕಾಮೆಂಟ್ ಮಾಡಿ. ಮೊಟ್ಟೆ ಎಲ್ಲರೂ ತಿಂತೀರಾ, ಆದರೆ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಮಾಡಿರೋದು. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಮಿಸ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.